ಒಳ್ಳೆ ಕೆಲಸ ತುಂಬ. ಮಾತಾಡದೇ ಇದ್ರೆ ಮಾತಾಡಿರ್ಲಂತಾರೆ. ಸಿಕ್ಕಿದ್ವಲ್ಲ ನಾವು ಸ್ವಲ್ಪ ಜಾಗ ಸ್ವಲ್ಪ ನಿಧಾನ ಮಾಡಿ ಮಾತಾಡ್ಸ್ಬಿಡ್ತೀವಿ. ಅವ್ರಿಗೆ ಮಾತಾಡಿಸ್ತೇನೆ. ಸರ್ ಕುತ್ಕೊಳ್ಳಿ, ಕುತ್ಕೊಳ್ಳಿ. ಒಂದೆರಡು ನಿಮಿಷ ಅಷ್ಟೇ. ಮೂರು ದಿನದ ಕಾರ್ಯ ಆದ್ಮೇಲೆ ಬೇಡ ಅಂತ ಆರ ಬೇಡ ಅಂತ ಮಲ್ಕೇನಾರು ಬನ್ನಿ. ಎಷ್ಟು ವಯಸ್ಸಾಗಿದೆ? ಏನು ಸಮಸ್ಯೆ? ಮೊಬೈಲ್ ನಿಂತ ನಿಮಿಷ ಯಾವುದೇ ರೀತಿಯ ಸಮಸ್ಯೆ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಅಪೋಲೋ ಫಾರ್ಮಸಿಗೆ ಹೋಗಿದ್ದಾನೆ. ಶನಿವಾರ ಡ್ಯೂಟಿಗೆ ಹೋಗಿದ್ದಾನೆ. ಆದರೆ ಶನಿವಾರ ಡ್ಯೂಟಿಗೆ ಹೋಗೋಕ್ಕಿಂತ ಮೊದಲೇ ಇವರು ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ. ಅಂದರೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಇದೆಲ್ಲ ನೋಡಲಾಗಿ. ಯಾಕಂದರೆ ಅವ್ರು ಡ್ಯೂಟಿಗೆ ಹೋಗಿಲ್ಲ, ಡ್ಯೂಟಿಯಲ್ಲಿ ಅಟೆಂಡೆನ್ಸ್ ಅಲ್ಲೇ ಹೋಗಿಲ್ಲ, ಆಗಿಲ್ಲ. ಅಲ್ಲ ಹೋಗಿದ್ರೆ CCTV ಒಳಗೆ ಬಂದು ಇರ್ತಿತ್ತು, ಅಲ್ಲೇನಿಲ್ಲ, ಹೋಗಿಲ್ಲ. ಗಾಡಿ ಅವನು ಸ್ಕೂಟ್ರ್ ತಗೊಂಡು ಹೋಗ್ತಿದ್ದ. ಅದು ಕೂಡ ಅದು ಒಂದು 200-300 ಮೀಟರ್ ದೂರದಲ್ಲಿ ಗಾಡಿ ನಿಲ್ಸಿದ ಅವನು ವರ್ಕ್ ಮಾಡ್ತಾರೆ ಜಾಗ. ಅಲ್ಲಿಂದನೇ ತೊಗೊಂಡು ಹೋಗಿರ್ಬೋದು. ಅಲ್ಲಿಂದನೇ ಡ್ಯೂಟಿಗೆ ಹೋಗ್ತಾನೆ ಮೊದಲನೇ ಇದು ಮಾಡಿದ್ದಾರೆ ಅನಿಸುತ್ತೆ. ಏನು ಮಾಡಬೇಡ ತಾಯಿ ಇದ್ದಾರ ನಮಗೆ ಹೆಚ್ಚಿನದಾಗಿ ಅವಳು ಚಿಂತೆ ಆಗ್ಬಿಟ್ಟೈತೆ, ಸಸ್ಯ ಚಿಂತೆ. ಅವಳಿಗೆ ಹೆಂಗೆ ಭವಿಷ್ಯ ರೂಪಿಸ್ಕೊಡ್ಬೇಕು ಅಂತ. ಎಂದು ಯಾರ ಜೊತೆ ಜಗಳಾಡೋದನ್ನೆಲ್ಲ ಮಾಡೋದನ್ನೆಲ್ಲ ಎಲ್ಲ ಹೇಳಿದ್ರು. ಎಲ್ಲರೂ ಅವನ ಬಗ್ಗೆ ಭಾಳ ಒಳ್ಳೆ ಮಾತುಗಳನ್ನ ಹೇಳಿದ್ರು. ಒಳ್ಳೆ ಕಾರ್ಯಕರ್ತ ಅಂಥೇಳಿ. ಮತ್ತು ಸಂಘಟನೆ ಅಧಿಕಾರಿ ಆಗಿದ್ದು KVಗಳಿಗೆ ಅದೇ ಹೇಳಿದರು, ರಿಟೈರ್ಡ್ ಅಧಿಕಾರಿ. ಅವನು ಇಲ್ಲಿ ನಗರ ಪ್ರಮುಖ ಆಗಿದ್ದ. ಅದೇ ಹೇಳಿದ್ರು ನಮ್ಮ ಎಲ್ಲರೂ ಬಂದಾರ, ಪ್ರಮುಖರು, ನಮ್ಮ ಅಧ್ಯಕ್ಷರು, ಎಲ್ಲರೂ. ಸ್ವಲ್ಪ ಸಮಾಧಾನ ತಗೊಳ್ರಿ. ಆಯ್ತು. ಕರ್ರಿ ಸರ್, ಕರ್ರಿ ಹಿಂದಕ್ಕೆ ಬರ್ರಿ, ಚೂರು ಹಿಂದಕ್ಕೆ ಬರ್ರಿ, ಹಿಂದಕ್ಕೆ ಬರ್ರಿ. ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ ಸರ್. ಬರ್ರಿ ನೀವು ಮೂರದಲ್ಲೇ ಅವ್ರು ಕೂರಲ್ಲ. ತಾರೀಕಿಗೆ 1 year ಆಗುತ್ತೆ ಮದುವೆ ಆಗಿ.
ಬಾಬಾ ಕಮಿಂಗ್ 28. ಅದ ಗೊತ್ತಾ ಕೆಲಸಕ್ಕೊಂದು ಒತ್ತಾಯ ಮಾಡ್ತಾವೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲೂ ಆಧಾರ ಸಮಾಧಾನ ತಗೊಂಡ್ರೆ ಯಜಮಾನ್ರೆ ಸಮಾಧಾನ ತಗೊಳ್ಳೋಣ ಅನ್ಯಾಯ ಮಾಡದ ದೇವರು ಬರ್ತೀನಿ ಬನ್ರಿ. ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ಧೈರ್ಯವಾಗಿರಿ